ಫುಲ್ ಬಗಲ್ ಆಗೋಗಿದೆ ಇವಾಗ. ಇದು ಮೇನ್ ಡೋರು ಡಮರ್ ಆಗಿದೆ. ನೆಕ್ಸ್ಟ್ ಫಸ್ಟ್ ಇದು ರೂಮ್ ಇತ್ತಲ್ಲ, ಈಗ ರೂಮಿಂದ ಕಿಟಕಿ ಎಕ್ಸ್ಟ್ರಾ ಆಗಿದೆ. ಇದು ಕೂಡ ಡಮರ್ ಆಗುತ್ತಿಲ್ಲ, ಹೊರದಾಗ್ತವ್ರೀಗ. ಇಲ್ಲಿ ಆಲ್ರೆಡಿ ಕಿಟಕಿ ಹೊರಹಾಕಿ ಕಿಟಕಿ ಇಟ್ಟಿದ್ದಾಗಿದೆ. ಒಲೆ ಕಿತ್ತಾಕಿಸ್ತಿದ್ವಿ, ಗ್ಯಾಸಿಗೆ ಹಬ್ಬ ಬಂದು ಎಲ್ಲ ತಿರ್ಗೋ ಒಲೆ ಕಿತ್ತಾರ ಆಗ್ತೈತಲ್ಲ. ಈಚೆಗೆ ಇಕ್ಕಿರೋದಲ್ಲ, ಗೋಬರ್ ಗ್ಯಾಸ್ ಮಾಡಿಸಿದ್ದಾರೆ. ಈಗ ಹಾಕ್ಬಿಟ್ಟು ಬೇಡವಲ್ಲ. ಲಾಸ್ಟ್ ಟೈಮ್ ನಾನು ಬಂದು ವಿಡಿಯೋ ಮಾಡಿದಾಗ ಇದೆಲ್ಲ ಫುಲ್ ಸ್ಟೋರೇಜ್ ಆಗಿರಲಿಲ್ಲ. ಬಟ್ ಇವಾಗ ಏನಕ್ಕೆ ಈ ಥರ ಎಲ್ಲ ಆಗಿದೆ ಅಂದರೆ, ಮನೆ ಆಲ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇಲ್ಲೇ ಇದ್ದೀನಿ. ಯಾಕೆ? ಹಾಂ, ಚಪ್ಪಲಿ ಹಾಕೊಂಡು ಹೋಗ್ಬೇಕಂತೆ ಒಳಿಕೆ. ಆಹಾ ಹಾ ಹಾ, ಹಪ್ಪಳ ಅದು ಕಾಲೆಲ್ಲವ. ಚಪ್ಪಲಿ ಹಾಕೊಂಡು ಇವ್ಯಾವ ಪಿಂಕ್ ಕಲರ್? ನಂದ್ರಾಗ ತೆಗೆದು ಕಳಿಸ್ತೀನಿ, ಅಪ್ಪಾಜಿದು. ಅಲ್ಲೇ ಐತೆ ನಿನ್ನ ಫೋನ್. ಹೂವು ನೋಡಿ ಏನು ಸಕ್ಕದಾಗಿ ಅಳ್ಳಿದ್ದಾವೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ವೆಲ್ಕಮ್ ಟು ದ ರಿನೋವೇಟೆಡ್ ಹೌಸ್. ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ. ಕೇಕಲ್ಲಿ ಹಾಕಿದ್ದೆಲ್ಲ ಮುಗ್ದೋಗಿದೆ. ಇನ್ನು ಇಲ್ಲಿ ಪ್ಲಾಸ್ಟಿಂಗ್ ಬ್ಯಾಲೆನ್ಸ್ ಇದೆ. ಕಿಚನ್ ಫುಲ್ ಓಪನ್ ಕಿಚನ್. ಸೇಮ್ ಆ ಮನೆ ಥರನೇ ಇದು ಮನೆ, ಎರಡು ಸೇಮ್ ಮನೆ. ಬಟ್ ಏನಂದರೆ ಇಲ್ಲಿ ಒಂದು ಗೂಡಾಗಿದೆ ಎಕ್ಸ್ಟ್ರಾ, ಆ್ಯಂಡ್ ಇಲ್ಲಿ ಶೆಲ್ಫ್ ಕೂಡ ಎಕ್ಸ್ಟ್ರಾ ಆಗಿದೆ ಎಲ್ಲ ಕಡೆ ಮನೇಲಿ. ನಮ್ಮ ಮನೇಲಿ ಚೆನ್ನಾಗಿದೆ. ಒಲೆನ ಕಿತ್ತಾಕ್ಬಿಟ್ಟು ಇವಾಗ ಗ್ಯಾಸ್ ಇಲ್ಲ, ಪರ್ದೆಡಂಗಾಗಿದೆ ಗೈಸ್ ನೋಡಿ. ನೆಕ್ಸ್ಟು ಆ ಶೆಲ್ಫ್ಗಳು ಇಲ್ಲಿಗೆ ಹಾಕ್ತಾರೆ. ನೈಸ್. ಇದೆಲ್ಲ ಫುಲ್ ಫಿನಿಶಿಂಗ್ ಆಗಿ ಫರ್ನಿಚರ್ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಕಾಣಿಸುತ್ತೆ. ಸೊ ಇದು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಯಾಕೆಂದರೆ ಏನಂತಲ್ಲ ಗೊತ್ತಲ್ಲ. ನೆಕ್ಸ್ಟು ಇನ್ನೂ ಅಡಿಕೆ ಗಿಡಗಳೆಲ್ಲ ಬೆಳಗ್ಗೆ ಬಂದರೆ ಫುಲ್ಲು ಹೈಟ್ ಆದರೆ ಇನ್ನೂ ತಣ್ಣಗಿರುತ್ತೆ ಮನೆ ಫುಲ್ಲು. ನಮ್ಮ ಚಿಕ್ಕಪ್ಪ ಬಂದುಬಿಟ್ಟೆ ಹೇಳ್ತು, ಸಾಕು ಮನೆದು ವೀಡಿಯೋ ಮಾಡ್ಕೊಂಡಿದ್ದು, ಬಾ ನಿಂಗೆ ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ. ಏನಪ್ಪ ಅಂತಂದರೆ ಮಾವಿನಕಾಯಿನ ಬಿಡಿಸ್ಕೊಡ್ತೀನಿ ಫ್ರೆಶ್ ಆಗಿ ಬಾ ಅಂತ ಹೇಳಿ ಕರ್ಕೊಂಡೋಯ್ತು. ಅಲ್ಲ ಕಂಚಕ್ಕೆ ಬಂದು ಪೂಜೆಗೆಲ್ಲ ಮುಗಿಸಿ ಮಾವಿನಕಾಯಿನ ಕಿತ್ಕೊಂಡು ಹೋಗಿ ಅಂತ ಬಂದಿದ್ದೀವಿ. ಏನು ಸಾಕಾಗಿದೆ. ಮಾವಿನಕಾಯಿನ ಬೇಟೆ ಆಡಕ್ಕೆ ಹೋಗೋಣ. ಯಾರೋ ಇದ್ದಾರೆ ಅನ್ಸುತ್ತೆ. ಏನು ಸೌಂಡು? ಏನೋ ಸೌಂಡ್ ಬಂತು. ನವಿಲು ಈ ಕಡೆ. ಹಾಯ್ ಗೈಸ್, ಇವಾಗ ನಾವು ಮಾವಿನಕಾಯಿನ ಮನೇಲಿ ಹೊತ್ತಾಕೋದಕ್ಕೆ ಅಂತೇಳಿ ಮಾವಿನ ತೋಟದಿಂದ ಫ್ರೆಶ್ ಆಗಿರೋಂಥ ಮಾವಿನಕಾಯಿನ ಕಿತ್ಕೊಂಡು ಹೋಗಿ ಬಂದಿದ್ದೀವಿ. ಬನ್ನಿ ನನ್ನ ಜೊತೆ ನೀವು ಕೂಡ ಮಾವಿನಕಾಯಿ ಬೇಟೆ ಆಡೋಣ. ನಮಸ್ಕಾರ. ಮಾವಿನ ತೋಟದಲ್ಲಿ ನಿಂತ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ವಿಡಿಯೋ ಆನ್ ಮಾಡಿದ ತಕ್ಷಣವೇ ನನಗೆ ತೋತಾಪುರಿ ಗಿಡ ಸಿಕ್ತು. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಮಾವಿನಕಾಯಿನ ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ.
ಸೊ ಬನ್ನಿ ಫ್ರೆಶ್ ಆಗಿರೋವಂಥ ಮಾವಿನಕಾಯಿನ ಕಿತ್ತು ಹಣ್ಣು ಮಾಡಿಕೊಂಡು ತಿನ್ನೋಣ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಂ ಬರ್ತೀನಿ ನಿಧಾನಕ್ಕೆ ನಡೀರಿ ನೀವು. ಗೊಬ್ಬರ ಇದೆಯಾ? ಏನು ಗೊಬ್ಬರ ಅಂದರೆ? ಗೊಬ್ಬರ ಅಲ್ಲ, ಇದು ಬದಿ. ಚಿರು ಬಬ್ಲು 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 ನಸ್ರು ಮಕ್ಕಕ್ಕೆ ಸಿಡಿದಿತ್ತು. ಒದೆ ಕೊಡ್ತೀನಿ ನಾನು. ಮುಖ ಎಲ್ಲ ಗಾಯ ಆಗುತ್ತೆ, ನಾನು ಒದೆ ಕೊಡ್ತೀನಿ ಈಗ. ಹಾಕೋದ್ರೊಳಗೆ ಹಾಂ ಬಟ್ಟೆ ಒರೆಸ್ಕೋದನ್ನ. ಮಾವಿನಕಾಯಿ ಮುಟ್ಬೇಡ ನೀನು. ಸೇಂದೂರ್ಕಾಯಿ ಚಿಕ್ಕಪ್ಪ ಇವು ರಸ್ಪುರಿ ಬಾದಾಮಿ ಏನು ಕಾಣಲ್ಲಪ್ಪ. ಅಣ್ಣ ಇದು ವಾಲೆ ಹಣ್ಣಲ್ಲ, ಕಾಯಿ ಬಲ್ತಿದ್ದಾವೆ. ಇವನ್ನೆಲ್ಲ ಒರೆಸ್ಬಿಟ್ಟು ಅಂಟಿದೆಯಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಒತ್ತಾಕ್ಬೇಕು. ಅಂದ್ರೆ ತೋರಿಸ್ತೀನಿ ಅಲ್ಲಿ ಮನೆಗೆ ಹೋದಾಗ. ಕಾವು ಇಡಬೇಕು ಹಣ್ಣಾಗೋದಕ್ಕೆ. ಬಿಸಿ ಆಗಕ್ಕೆ ಇಡ್ಬೇಕಾ? ಟೊಮೆಟಿಕ್ಕಿ ಹಾಂ ಉರಿಬೇಕು, ಅವಾಗ ಚೆನ್ನಾಗಿ ಬಿಸಿ ಆಗ್ತದೆ. ಅದೇ ಚಿಕ್ಕಪ್ಪ ನೋಡಿ ಸುಮ್ಮನೆ ಜಾಕಿ ಟೋಪಿ ಹಾಕೊಂಡು ಸುಮ್ಮನೆ ಹೋಗ್ತಾಯ್ತೆ ಕಿತ್ಕೊಂಡು. ನಮ್ಮ ಚಿಕ್ಕಪ್ಪ ಅದು, ನಿಮ್ಮ ಚಿಕ್ಕಪ್ಪ ಅಲ್ಲ. ನನಗೆ ಚಿಕ್ಕವಳಿದ್ದಾಗಿಂದ ಒಂದು ಥರದ ಮಾವಿನ ಹಣ್ಣು ತುಂಬಾ ಇಷ್ಟ. ಅದು ಯಾವುದಪ್ಪ ಅಂದರೆ, ಸೊ ಇಲ್ಲಿ ಇವಾಗ ಸೇಂದೂರು ಮಾವಿನ ಹಣ್ಣಿದೆ. ಇದೇನಂತ ಫೇವ್ರೇಟ್ ಅಲ್ಲ, ಬಟ್ ಟೇಸ್ಟು ಸ್ವಲ್ಪ ಹುಳಿಯಾಗಿರುತ್ತೆ. ನೆಕ್ಸ್ಟು ಬಾದಾಮಿನೂ ಚೆನ್ನಾಗಿರುತ್ತೆ, ಬಟ್ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ರಸ್ಪುರಿ ಮಾವಿನ ಹಣ್ಣು ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಸ್ಪೆಷಲ್ಲಾಗಿ ಒಂದು ಹಣ್ಣು ಅದು ನೋಡಿದ ತಕ್ಷಣ ತಿನ್ನಬೇಕು ಅನ್ಸೋದಂದರೆ ಇದೆ, ಪಿಟೆ ಮಾವಿನ ಹಣ್ಣು ಅಂದರೆ ಜಿಬ್ರದ ಹಣ್ಣು ಅಂತಾರೆ. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬಟ್ ಇವಿನ್ನೂ ಬಲ್ತಿಲ್ಲ. ಜಿಬ್ರದ ಹಣ್ಣು ಅಂತಾರೆ, ಪಿಟೆ ಮಾವಿನ ಹಣ್ಣು ಅಂತಾರೆ. ಒಂದೇ ಸಲ ಬಾಯಿಗೆ ಹಾಕೊಂಬಿಟ್ರೆ ಫುಲ್ಲು ಅದು ಒಂದು ಮಾವಿನ ಹಣ್ಣು ಫುಲ್ಲು ಒಂದೇ ಸಲ ಬಾಯೊಳಗೆ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಬರೀ ಅದರಲ್ಲಿ ನಾರಿರುತ್ತೆ, ಅದನ್ನು ಜಿಬ್ರದ ಹಣ್ಣು ಅನ್ನೋದು. ಮತ್ತು ಆಮೇಲೆ ಇನ್ನೊಂದು ಚಿಕ್ಕಪ್ಪ ಅಮಟೆಕಾಯಿಗೆ ಉಪ್ಪಿನಕಾಯಿ ಹಾಕೋದಿತ್ತಲ್ಲ, ಎಲ್ಲಿ ಅವು ಚಿಕ್ಕಪ್ಪರಾಗೈತಾ ಇಲ್ವಾ? ಆಮ್ಲೆಟ್ ಕಾಯಿ ತೋರಿಸು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಸುಮ್ಮಿಡವ ನೀನು. ಫ್ರೆಶ್ ಮ್ಯಾಂಗೋ ಹಿಡಿತು. ನೋಡೋದಕ್ಕೆ ಇಷ್ಟು ಇದ್ದಾವೆ ನೋಡಿ. ಈ ಸಲ ಸೈಜ್ ಚೆನ್ನಾಗಿ ಹೊರದೇ ಇಲ್ಲ ಮಾವನನ್ನು. ಇದು ಆಗಲೇ ಕಿತ್ತಿದ್ದು ನಾವು ಸೇಂದೂರ್ಕಾಯಿ, ಇದು ರಸ್ಪುರಿ. ಬಟ್ ಕಾಯಿ ಇದು ಬಿದ್ದಿದ ತಕ್ಷಣ ಹೊಡೆದೋಗ್ಬಿಟ್ಟಿದೆ, ಹಣ್ಣಾಗ ಡೌಟ್ ಇದು. ಇವು ಯಾವಣ್ಣ? ರಸ್ಪುಡಿ. ಇವು ದೊಡ್ಡವು. ಇದು ಕಡಲೆಪುಡಿ. ಸೇಂದೂರ ಮತ್ತು ರಸ್ಪುರಿ ಮಾವಿನ ಕಿತ್ಕೊಂಡಿದ್ದೀವಿ. ಈಗ ಕೈ ಇಷ್ಟಕ್ಕೆ ವೆಯ್ಟ್ ಆಗ್ತಿದೆ. ನೆಕ್ಸ್ಟ್ ಯಾವ್ದು ಕೀಳುತ್ತೆ ನೋಡೋಣ. ತೋತಾಪುರಿ ಕಾಯಿ ಬೇಡ ಅಂದೆ ನಾನೇ. ನೋಡಿ ಇಲ್ಲೆಲ್ಲ ಬಿಸಿಲಿಗಾಯಿ ಎಲ್ಲ ಬಿದ್ದು ಹೋಗವೆ. ಚಿಕ್ಕಪ್ಪ ಇವು ಯಾವ ಚೆನ್ನಾಗಿರಲ್ವಾ? ಬಿದ್ದಿರವು ಇದು ಒಡೆಗೆ ಬಿದ್ದವಲ್ಲ, ಎಲ್ಲ ಕಲರಾಗಿ ಚೆನ್ನಾಗಿರಲ್ವಾ? ಸೊ ಫೈನಲಿ ಇವಾಗ ಕಿತ್ಕೊಂಡಿದ್ದಾಯ್ತು. ಒಂದು ಬ್ಯಾಗ್ ಫುಲ್ಲು ಕಿತ್ಕೊಂಡಿದ್ದೀವಿ ಮಾವಿನಕಾಯಿನ. ಅಷ್ಟೇ ಸಾಕು ಸದ್ಯಕ್ಕೆ ಅಂತೇಳಿ. ಸೊ ನೆಕ್ಸ್ಟು ಬನ್ನಿ, ನೆಕ್ಸ್ಟು ಏನೇನು ಮಾಡ್ತೀವಿ ಅಂತ ನೋಡೋಣ. ಅಂಟಿಲ್ ದೆನ್ ವಿಡಿಯೋನ ವಾಚ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಡ್ದಾರೋ ಏನು ಹಣ್ಣಾಗಲ್ಲ. ಎಷ್ಟಾಕು ಮಸ್ತಾಗಿ ಎಲ್ಲ ಹೊಡೆದ ಕಣಪ್ಪ ರಸ್ಪುರಿ. ಒಮ್ಮೆ ರಸ್ಪುರಿ ಯಾಕೆ ಇಷ್ಟು ಬೇಗ ಹೊಡೆದಕ್ಕವೆ? ಅಲ್ಲಿ ನೆಲ ಗಡ್ಸಿತ್ತಲ್ಲ, ಬೀಳ್ತಿದ ತಕ್ಷಣ ಅವು ವೆಯ್ಟ್ ಇರ್ತವೆ, ಹಂಗಾಗಿ ಹೊಡ್ಕೊಂತಾವೆ. ಚಿಕ್ಕವು ಅವೇನು ನೆಲ ಅಲ್ಲೆಲ್ಲ ಗೇಯ್ದಿತ್ತಲ್ಲ, ಏನಾಗಿಲ್ಲ. ಅದು
87 ಇದ್ದಾರೆ. ಅದರಲ್ಲಿ 6 ಡಮಾರು 99. ಇದು ಹೊರಗೋಗ್ಬಿಟ್ಟಿದೆ, ಲೇಟ್ ಆಗಿರೋದು ಚೆನ್ನಾಗಿರಲ್ಲ. ಬೇಡ ಕುಕ್ಕರ್ ಹಾಕೋದು ಚೆನ್ನಾಗಿರಲ್ಲ. ಹುಳಿ ಬಾಯ ಬಟ್ಟೆ ಹಾಕಿ 4-5 ದಿವಸ ಬೇಕು. ಅಷ್ಟೊತ್ತಿಗೆ ಹಣ್ಣು ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡಿ ನಾಳೆ ಬೆಳಗ್ಗೆಗೆ ಸ್ಟಾರ್ಟ್ ಮಾಡೋಣ. ಬಾಯ್.